ದುಡ್ಡು ಬೆಳಿಬೇಕಾದ್ರೆ ಮೇನ್ ನನ್ನ ದುಡ್ಡು ಬೆಳಿಬೇಕು ಸರ್, ಈ ಪ್ರಿನ್ಸಿಪಲ್ಸ್ ನಾನು ಫಾಲೋ ಮಾಡಿದ್ರೆ ನನ್ನ ದುಡ್ಡು ನಾನು ಬೆಳೆಸ್ಕೋಬೋದು ಅನ್ನೋದೇನೋ ಸಜೆಷನ್ ಕೊಡೋದಾದ್ರೆ ನಿಮ್ಮ ಹತ್ರ ಯಾವ್ದಾರ ಪ್ರಿನ್ಸಿಪಲ್ಸ್ಗಳಿದಾವ? ಸೊ ಫಸ್ಟ್ ಪೇಷನ್ಸ್. ಅದನ್ನು ಯಾವಾಗಲೂ ಪದೇ ಪದೇ ಚೆಕ್ ಮಾಡಬಾರ್ದು. ಫಾರ್ ಎಕ್ಸಾಂಪಲು ನಾನು ಇದನ್ನು ಫನ್ನಿಗೊಂದು ಇನ್ಸಿಡೆಂಟ್ ಹೇಳ್ತಾ ಇರ್ತೀನಿ. ಒಂದು ಊರಲ್ಲಿ ಕೋತಿಗಳಿರುತ್ತವೆ. ಇವೆಲ್ಲ ಏನು ಡಿಸಿಷನ್ ತೊಗೊಳುತ್ತವೆ ಅಂದರೆ, ಏನಪ್ಪ ಕಡಲೆಕಾಯಿ ರೇಟೆಲ್ಲ ಇಷ್ಟೊಂದು ಜಾಸ್ತಿ ಆಗಿದೆ, ನಾವೇ ಒಂದು ಜಮೀನು ತೊಗೊಂಡು ಕಡಲೆಕಾಯಿ ಬೆಳೆದು ಬಿಡೋಣ ಅಂತ. ಎಲ್ಲ ಕೋತಿಗಳೊಂದು ರೆಸಲ್ಯೂಷನ್ ಪಾಸ್ ಮಾಡುತ್ತೆ, ಎಲ್ಲ ಕೋತಿಗಳೆಲ್ಲ ಬರುತ್ತೆ, ಎಲ್ಲ ಕಡಲೆಕಾಯಿನ ಗಿಡನ ನೆಟ್ಕೊಂಡು ಬರುತ್ತೆ. ಈ ಮರಿ ಕೋತಿಗಳಿರ್ತವಲ್ಲ, ಬೆಳಿಗ್ಗೆ ಬರೋದು, ಆ ಕಡಲೆಕಾಯಿ ಗಿಡ ಕೀಳೋದು, ಅಯ್ಯೋ ಕಡಲೆಕಾಯಿ ಬೆಳೆದಿಲ್ವಲ್ಲ ಅಂತ ಮತ್ತೆ ಸಿಕ್ಸೋದು, ಮತ್ತೆ ಬರೋದು, ಕಡಲೆಕಾಯಿ ಗಿಡ ಕೀಳೋದು, ಮತ್ತೆ ಸಿಕ್ಸೋದು. ಕಡಲೆಕಾಯಿ ಬೆಳೆಯುತ್ತಾ? ಬೆಳೆಯಲ್ಲ. ಸೇಮ್ ವೇ ಸ್ಟಾಕ್ಗೆ ಬೆಳಿಗ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಸಾಯಂಕಾಲ CNBC 18 ನೋಡ್ತಿರ್ತಾರೆ, ಏನಾಯ್ತು ನನ್ನ ಸ್ಟಾಕ್ ಅಂತ. ಸ್ಟಾಕ್ ಬೆಳೆಯುತ್ತಾ? ಯು ಶುಡ್ ಗಿವ್ ಸಮ್ ಟೈಮ್. ಸೊ ಯು ಶುಡ್ ಗಿವ್ ಟೈಮ್ ಟು ಟೈಮ್. ಬಾಸ್ ವಾಲಾ, ಬಿ ದ ಬಾಸ್.